ಸಂತೋಷ ಅಂದರೆ ಏನು? ಇಂದ್ರಿಯಗಳ ಪ್ರಮೇಯವಿಲ್ಲದೆ ಮನಸ್ಸು ಹೊಂದುವ ತಾತ್ಕಾಲಿಕ ಸುಖವನ್ನು ಸಂತೋಷ ಅಂತ ಹೇಳ್ತಾರೆ ಮಾಸ್ಟರ್ಸ್. ಅಂದರೆ ಮನಸ್ಸು ಇಷ್ಟಪಟ್ಟಿರುವುದನ್ನು ಪಡೆದರೆ 10 ಲಕ್ಷ ಸಂಪಾದಿಸಬೇಕು ಅಂತ ಅಂದ್ಕೊಳ್ತೀವಿ ಅಂತ ಅಂದ್ಕೊಳ್ಳಿ. ಹಾಗೆ ಸಂಪಾದಿಸಿದಾಗ ನನಗೆ ತುಂಬ ಸಂತೋಷವಾಗಿದೆ ಅಂತ ಹೇಳ್ತಾರೆ. ಹಾಗೆ ಮನೆ ಕಟ್ಟಬೇಕು ಅಂತ ಅಂದ್ಕೊಳ್ತೀವಿ, ಮನೆ ಕಟ್ಟಿದ್ದೀವಿ ಅಂತ ಅಂದ್ಕೊಳ್ಳಿ. ಆಗ ನಾನು ಅಂದ್ಕೊಂಡಿದ್ದನ್ನು ಸಾಧಿಸಿದೆ, ನನಗೆ ತುಂಬ ಸಂತೋಷ ಆಗಿದೆ ಅಂತ ಹೇಳ್ತೀವಿ. ಉದ್ಯೋಗ ಸಂಪಾದನೆ ಮಾಡಿದ್ರಿ ಅಂತಂದರೆ, ನಮಗೆ ಅಂದ್ಕೊಂಡಂತಹ ಉದ್ಯೋಗ ಸಿಕ್ತಪ್ಪ, ಹಾಗಾಗಿ ನಂಗೆ ತುಂಬ ಸಂತೋಷ ಆಗಿದೆ ಅಂತ ಹೇಳ್ತೀವಿ. ಈಗ ಪರೀಕ್ಷೆಯಲ್ಲಿ ಪಾಸ್ ಆದ್ವಿ, ಮದುವೆ ಆಗಿದ್ದಾಯಿತು, ತುಂಬ ಸಂತೋಷ ಆಗಿದೆ ಅಂತ ಅಂದ್ಕೊಳ್ತೀವಿ. ಹಾಗೆ ಮನಸ್ಸು ಕೋರಿದ ಕೋರಿಕೆಗಳು ಈಡೇರಿದರೆ ಸಂತೋಷವಾಗಿದೆ ಅಂತ ನಾವು ಹೇಳ್ಕೊಳ್ತೀವಿ. ಆದರೆ ಅಂಥವುಗಳಿಂದ ಹೊಂದುವಂಥ ಸಂತೋಷ ಕೂಡ ತಾತ್ಕಾಲಿಕವೇ ಅಂತ ನಾವು ಅರ್ಥ ಮಾಡ್ಕೊಳ್ಬೇಕು. ಅದು ಹೊಂದುವವರೆಗೆ ಮಾತ್ರ, ಆ ನಂತರ ಇರೋದಿಲ್ಲ.